ಮತ್ತೆ ನೆಪಗಳನ್ನು ಹೇಳಿ ಕಾಲಹರಣ ಮಾಡುತ್ತಾ ನನ್ನ ಸ್ವಾಮಿಯ ರಕ್ಷಣೆಗೆ ಧಾವಿಸದಿರುವ ನೀನು ದುಷ್ಟ. ನನ್ನನ್ನು ಪಡೆದುಕೊಳ್ಳುವ ದುರಾಲೋಚನೆ ಇಲ್ಲದಿದ್ದರೆ ನನ್ನ ಮಾತನ್ನು ನೀನು ಕಡೆಗಣಿಸುತ್ತಿರಲಿಲ್ಲ. ಈ ಕೆಟ್ಟ ಆಸೆಯಿಂದಲೇ ವೇಷಧಾರಿಯಾಗಿ ನೀನು ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬಂದಿರುವೆ. ಸೀತೆಯ ರಕ್ಷಣೆಗೆಂದು ಲಕ್ಷ್ಮಣ ರೇಖೆಯನ್ನು ಗೆಳೆದ, ಲಕ್ಷ್ಮಣ ರೇಖೆಯನ್ನು ಗೆಳೆದ. ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ರಾಮ ಕ್ಷೇಮವನರಿಯಲು ಶ್ರೀರಾಮ ಕ್ಷೇಮವನರಿಯಲು ಅನುಜ ಲಕ್ಷ್ಮಣ ನಡೆದನು. ಅನುಜ ಲಕ್ಷ್ಮಣ ನಡೆದನು. ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ ಸೀತೆ ಕೆರಳಿದ ಮಾತಿಗೆ ನಡೆದ ನನ್ನ ಹುಡುಕಲು ಸೀತೆ ದುಃಖವ ಕಳೆಯಲು ನಡೆದ ನನ್ನನ ಹುಡುಕಲು. ರಾಮ ಶೌರ್ಯವ ತಿಳಿದು ಸೀತೆ ಅಸುರ ತಂತ್ರವ ಅರಿಯದಂತೆ ಶ್ರೀರಾಮ ಶೌರ್ಯವ ತಿಳಿದು ಸೀತೆ ಅಸುರ ತಂತ್ರವ ಅರಿಯದಂತೆ ಕಳಿಸಿ ಲಕ್ಷ್ಮಣನನ್ನು ದೂರಕ್ಕೆ ಒಂಟಿಯಾದಳು ವಿಧಿಯ ಆಟಕ್ಕೆ. ಒಂಟಿಯಾದಳು ವಿಧಿಯ ಆಟಕ್ಕೆ.
ಸೀತೆಯ ರಕ್ಷಣೆಗೆಂದು ಹಾಕಿದ ಈ ಲಕ್ಷ್ಮಣ ರೇಖೆಯು ಇಷ್ಟೊಂದು ಶಕ್ತಿಯುತವೇ? ಈ ಲಕ್ಷ್ಮಣ ರೇಖೆಯು ಬಹಳ ಕ್ರೂರವಾಗಿದೆ. ಯಾವ ಮಾಂತ್ರಿಕ ಶಕ್ತಿಯನ್ನು ತುಂಬಿದ್ದಾನೋ ಇದನ್ನು ದಾಟಿ ಹೋಗುವುದು ಸಾಧ್ಯವಿಲ್ಲ. ಈಗೇನು ಮಾಡುವುದು? ಒಂದು ಸಲ ಸೀತೆ ಈ ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಗೆ ಬಂದರೆ ಈ ರೇಖೆಯು ತನ್ನ ಶಕ್ತಿಯನ್ನೇ ಕಳೆದುಕೊಳ್ಳುವುದು. ಆ ನಂತರ ಇವಳನ್ನು ನನ್ನಿಂದ ಯಾರೂ ರಕ್ಷಿಸಲಾರರು. भवति भिक्षां देहि। भवति भिक्षां देहि। ವಿಪ್ರೋತ್ತಮರಿಗೆ ವಂದನೆಗಳು. ಸುಖೀ ಭವ, ಸುಖೀ ಭವ. ಚಿನ್ನದ ಮೈಕಾಂತಿಯುಳ್ಳ, ಪೂರ್ಣ ಚಂದ್ರನಂತಹ ಮುಖವುಳ್ಳ, ಜಿಂಕೆಯಂತಹ ಸುಂದರವಾದ ನಯನಗಳಿಂದ ಶೋಭಿಸುವ ಮನೋಹರ ರೂಪಿನ ನೀನು ಯಾರೋ? ಶ್ರೀದೇವಿಯೋ, ಭೂದೇವಿಯೋ, ಅಪ್ಸರೆಯೋ, ಗಂಧರ್ವ ಕನ್ಯೆಯೋ, ಅಥವಾ ಮನ್ಮಥನ ಮನದನ್ನೇ ರತಿದೇವಿಯೋ? ಯಾರು ನೀನು? ಯಾರಿವನು? ನನ್ನ ಪತಿಯ ಆಗಮನದ ನಿರೀಕ್ಷೆಯಲ್ಲಿ ತಳಮಳಿಸುತ್ತಿರುವ ನನ್ನೆದುರು ನಿಂತು ನನ್ನ ಸೌಂದರ್ಯವನ್ನು ವರ್ಣಿಸುತ್ತಿರುವ ಈ ಉತ್ತಟ ಸನ್ಯಾಸಿ ಯಾರು? ಇವನ ಪ್ರಶ್ನೆಗಳಿಗೆ ನಾನು ಏನೆಂದು ಉತ್ತರ ಕೊಡಲಿ? ಸುಂದರಿ, ನೀನೇಕೆ ಮಾತನಾಡುತ್ತಿಲ್ಲ? ನಿನ್ನಂತಹ ರೂಪವತಿಯನ್ನು ನಾನು ಇಡೀ ಭೂಮಂಡಲದಲ್ಲೇ ಕಂಡಿಲ್ಲ. ಸುಕೋಮಲ ಶರೀರದ ನೀನು ಈ ಅರಣ್ಯದಲ್ಲಿ, ಈ ತಪೋವನದಲ್ಲಿ ತಪಸ್ವಿನಿಯಂತೆ ಇರುವುದನ್ನು ಕಂಡು ನನ್ನ ಮನಸ್ಸು ಕದಡಿ ಹೋಗಿದೆ. ನಿನ್ನಂಥವಳಿಗೆ ಈ ಅರಣ್ಯವಾಸ ತರವಲ್ಲ. ನೀನು ಇಲ್ಲಿಂದ ಹೊರಟು ಬಿಡು. ಕಾಮರೂಪಿಗಳಾದ ಭಯಂಕರ ರಾಕ್ಷಸರಿರುವ ಈ ಕಾಡನ್ನು ಬಿಟ್ಟು ಉಪವನಗಳಿಂದ ಕಂಗೊಳಿಸುತ್ತಿರುವ ಸುಂದರವಾದ ನಗರದಲ್ಲಿ ಇರಬೇಕಾದವಳು ನೀನು. ನಾನು ಸುಮ್ಮನಿದ್ದರೆ ಇವನ ಬಾಯಿಯಿಂದ ಸನ್ಯಾಸಿಗಳಿಗೆ ಉಚಿತವಲ್ಲದ ನನ್ನ ವರ್ಣನೆಯನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ. ಮೊದಲು ಇವನಿಗೆ ಭಿಕ್ಷೆಯನ್ನು ನೀಡಿ ಇಲ್ಲಿಂದ ಕಳಿಸಿಬಿಡುತ್ತೇನೆ. ಬ್ರಾಹ್ಮಣೋತ್ತಮ, ಅರಣ್ಯದಲ್ಲಿ ದೊರೆಯುವ ಉತ್ತಮವಾದ ಫಲಗಳನ್ನು ತಂದಿದ್ದೇನೆ. ದಯಮಾಡಿ ಸ್ವೀಕರಿಸಿ. ನಿಮ್ಮ ಜೋಳಿಗೆಯನ್ನು ಹಿಡಿಯಿರಿ. ಸುಂದರಿ, ನನ್ನ ಪ್ರಶ್ನೆಗೆ ನೀನು ಸಮಾಧಾನವನ್ನು ಹೇಳಲಿಲ್ಲ. ನಿನ್ನ ಉಪಚಾರ ಆಮೇಲಿರಲಿ. ಮೊದಲು ನನ್ನ ಕುತೂಹಲವನ್ನು ತಣಿಸು. ಇವನು ಬ್ರಾಹ್ಮಣ, ಮೇಲಾಗಿ ಅತಿಥಿ, ತಪಸ್ವಿ ಇದ್ದರೂ ಇರಬಹುದು. ಒಂದು ವೇಳೆ ನಾನು ಉತ್ತರ ಕೊಡದಿದ್ದರೆ ಶಾಪ ಕೊಟ್ಟರೂ ಕೊಡಬಹುದು. ವಿಪ್ರೋತ್ತಮ, ನಾನು ಮಿಥಿಲೆಯ ಜನಕ ರಾಜರ ಪುತ್ರಿ. ಸೀತೆ ಎಂದು ನನ್ನ ಹೆಸರು. ಅಯೋಧ್ಯೆಯ ದಶರಥ ಮಹಾರಾಜರ ಜ್ಯೇಷ್ಠ ಪುತ್ರ, ಶ್ರೀರಾಮಚಂದ್ರರ ಧರ್ಮಪತ್ನಿ. ದಶರಥ ಮಹಾರಾಜರು ಕಿರಿಯ ರಾಣಿ ಕೈಕೇಯಿಯವರಿಗೆ ಕೊಟ್ಟ ಮಾತಿನಂತೆ ನನ್ನ ಸ್ವಾಮಿ 14 ವರ್ಷ ವನವಾಸ ಮಾಡಲು ಅರಣ್ಯಕ್ಕೆ ಬಂದಿದ್ದಾರೆ. ಅವರೊಂದಿಗೆ ನಾನು ಮತ್ತು ನನ್ನ ಮೈದುನ ಲಕ್ಷ್ಮಣ ಬಂದಿದ್ದೇವೆ. ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಿದೆನಲ್ಲ ವಿಪ್ರೋತ್ತಮ, ಈಗಲಾದರೂ ಭಿಕ್ಷೆಯನ್ನು ಸ್ವೀಕರಿಸಿ. ಸುಂದರಿ, ಸನ್ಯಾಸಿಗಳಾದವರು ಸಂಸಾರಿಗಳ ವಸತಿಯ ಗಡಿಯನ್ನು ದಾಟಬಾರದು. ನೀನೇ ಸ್ವಲ್ಪ ಮುಂದೆ ಬಂದು
ನನ್ನ ಜೋಳಿಗೆಗೆ ಭಿಕ್ಷೆಯನ್ನು ಹಾಕು. ಇವಳು ಆ ಗೆರೆಯನ್ನು ದಾಟಲು ಹಿಂದೆ ಮುಂದೆ ನೋಡುತ್ತಿದ್ದಾಳೆ. ಅಯ್ಯೋ, ಅಷ್ಟರಲ್ಲಿ ಆ ರಾಮ ಲಕ್ಷ್ಮಣರು ಬಂದು ಬಿಟ್ಟರೆ. ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ ಸೀತೆಯನ್ನು ಮಾತೆಯನ್ನು ತಿಳಿದ ಮೈದುನ ಲಕ್ಷ್ಮಣ ಸೀತೆ ಕೆರಳಿ ನುಡಿದ ಮಾತಿಗೆ ನಡೆದ ನನ್ನನ ಹುಡುಕಲು ಸೀತೆ ದುಃಖವ ಕಳೆಯಲು ನಡೆದ ನನ್ನನ ಹುಡುಕಲು ಸೀತೆ ಕ್ಷೇಮವ ರಾಮಚಂದ್ರಯಸಿ ರಾಮ ಕ್ಷೇಮವ ಸೀತೆ ಬಯಸಿ ಸೀತೆ ಕ್ಷೇಮವ ರಾಮ ಬಯಸಿ ರಾಮ ಕ್ಷೇಮವ ಸೀತೆ ಬಯಸಿ ಸೀತೆ ಒಬ್ಬಳೇ ಉಳಿಯಲು ದಶಕಂಠ ನಲಿದನು ಮನದಲ್ಲಿ ಸೀತೆ ಒಬ್ಬಳೇ ಉಳಿಯಲು ದಶಕಂಠ ನಲಿದನು ಮನದಲ್ಲಿ ಸುಂದರಿ, ಏಕೆ ಸುಮ್ಮನೆ ನಿಂತು ಬಿಟ್ಟೆ? ವಿಪ್ರೋತ್ತಮ, ನಾನು ಹೊರಗೆ ಬರಲಾಗದಂತೆ ನಿರ್ಬಂಧಿತಳಾಗಿದ್ದೇನೆ. ದಯಮಾಡಿ ನೀವೇ ಮುಂದೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಸಾಧ್ಯವಿಲ್ಲ. ಗೃಹಿಣಿ ಧರ್ಮವನ್ನು ಪಾಲಿಸದ ನಿನ್ನ ಭಿಕ್ಷೆ ಯಾರಿಗೆ ಬೇಕಾಗಿದೆ? ಭಿಕ್ಷಾಂದೇಹಿ ಎಂದು ನಿನ್ನ ಬಾಗಿಲಿಗೆ ಬಂದ ಈ ಸನ್ಯಾಸಿಯನ್ನು ಅಪಚಾರ ಮಾಡಿದ ನೀನು ನನ್ನ ಶಾಪಕ್ಕೆ ಗುರಿಯಾಗುವೆ. ಅತಿಥಿ ಸತ್ಕಾರಕ್ಕೆ ಕಳಂಕ ತಂದ ನಿನ್ನನ್ನು ಲೋಕವೇ ನಿಂದಿಸುತ್ತದೆ. ಆಗಿದ್ದಾಗಲೂ ನಾನು ಶಾಪಕ್ಕೆ ಗುರಿಯಾಗಲಾರೆ. ತೆಗೆದುಕೊಳ್ಳಿ, ಭಿಕ್ಷೆಯನ್ನು ಸ್ವೀಕರಿಸಿ. ನನಗೆ ಬೇಕಾದುದು ಈ ಭಿಕ್ಷೆಯಲ್ಲ.
ಮಾಯಾವಿ. ವಿಪ್ರನ ವೇಷದಲ್ಲಿ ನನ್ನನ್ನು ವಂಚಿಸಲು ಬಂದಿರುವ ನೀನ್ಯಾರು? ನಾನು ನಿನ್ನನ್ನು ವಂಚಿಸಲು ಬಂದಿಲ್ಲ ಸುಂದರಿ, ಮೋಹಿಸಲು ಬಂದಿದ್ದೇನೆ. ನಾನ್ಯಾರ? ನನ್ನ ಭುಜಬಲ ಪರಾಕ್ರಮದಿಂದ ಸಕಲ ಲೋಕಗಳನ್ನು ಗಾಢನೆ ನಡುಗಿಸುವ ಲಂಕಾಧೀಶ್ವರ, ಪೌಲಸ್ತ್ಯ ಕುಲೋದ್ಭವ, ವಿಶ್ವವಸುವಿನ ಮಗ, ದಶಕಂಠ ರಾವಣ. ಛೀ ನೀಚ! ಪೌಲಸ್ತ್ಯ ಮುನಿಯ ಕುಲದಲ್ಲಿ ಜನಿಸಿ ಪರಸ್ತ್ರೀಯನ್ನು ಮೋಹಿಸುತ್ತೇನೆ ಎಂದು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾನೇನು ಮಾಡಲಿ ಸುಂದರಿ? ನಿನ್ನನ್ನು ನೋಡಿದ ಕ್ಷಣ ನನ್ನ ಪತ್ನಿಯರ ಮೇಲಿನ ವ್ಯಾಮೋಹವೇ ಹೊರಟು ಹೋಗಿದೆ. ನಿನ್ನ ಮೇಲೆ, ಕೇವಲ ನಿನ್ನ ಮೇಲೆ ನನಗೆ ಅತೀವವಾದ ವ್ಯಾಮೋಹ ಉಂಟಾಗಿದೆ. ನನ್ನ ಅಂತಃಪುರದಲ್ಲಿ ನಾನಾ ದೇಶದ ಸುಂದರಿಯರಿದ್ದಾರೆ. ನೀನು ಅವರಿಗೆಲ್ಲ ಅಗ್ರಮಹಿಷಿಯಾಗು. ಸಮುದ್ರದ ಮಧ್ಯದಲ್ಲಿರುವ ನನ್ನ ಲಂಕಾನಗರಿಗೆ ನೀನೇ ಮಹಾರಾಣಿಯಾಗು. ಯಾರೋ ಏನೋ ಆಗಿದ್ದರೆ ನನಗೇನಾಗಬೇಕು? ನೀನು ನನ್ನ ವಿಷಯಗಳನ್ನೆಲ್ಲ ತಿಳಿದುಕೊಳ್ಳಬೇಕು ಸುಂದರಿ. ನೀನು ನನ್ನೊಡನೆ ಲಂಕೆಗೆ ಬಂದರೆ ಈ ಕಠಿಣವಾದ ವನವಾಸದ ಬದುಕನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಡುವೆ. ನೀನು ನನ್ನ ಪತ್ನಿಯಾದರೆ ಸರ್ವಾಲಂಕಾರ ಭೂಷಿತಳಾಗಿ 5,000 ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬಹುದು. ಛೀ ದುರುಳ! ನಾನು ಮಹಾಗಿರಿಯಂತೆ ಅಚಲನಾದ, ಮಹಾಸಮುದ್ರದಂತೆ ಪ್ರಶಾಂತವಾದ, ಮಹೇಂದ್ರ ಸದೃಶರಾದ ನನ್ನ ಪತಿ ಶ್ರೀರಾಮನನ್ನು ಮಾತ್ರ ಅನುಸರಿಸತಕ್ಕವಳು. ದರಿದ್ರನಂತೆ ನಾರು ಮಡಿಯುಟ್ಟು ವನಚಾರಿಯಾದ ಆ ರಾಮನಿಂದೇನಾಗಬೇಕು? ನನ್ನನ್ನು ಹಿಂಬಾಲಿಸು. ಶೂರನು ರಸಿಕನು ಆದ ರಾವಣನ ವಶಳಾಗು ಸುಂದರ. ಪಕ್ಷಿಗಳು ಭಯಗೊಂಡಂತೆ ಆಕಾಶದಲ್ಲಿ ಸುತ್ತು ಹಾಕುತ್ತಿವೆ. ಸೀತೆಯನ್ನು ವಿವಾಹವಾಗಿ ಮಿಥಿಲೆಯಿಂದ ಹೊರಟಾಗಲು ಹೀಗೆ ಆಗಿತ್ತು. ಆಗ ಪರಶುರಾಮನ ರೂಪದಲ್ಲಿ ವಿಪತ್ತು ಎದುರಾಗಿತ್ತು. ಹೀಗೆ ನರಿ ಓಳಿಟ್ಟರೆ ಅದು ಆಪತ್ತಿನ ಮುನ್ಸೂಚನೆ. ಅಂದರೆ ನಾನು ಶಂಕಿಸುತ್ತಿರುವಂತೆ ಅಲ್ಲಿ ಸೀತಾ ಲಕ್ಷ್ಮಣರಿಗೆ ಆಪತ್ತು ಸಂಭವಿಸಿರಬಹುದೇ? ಆ ಮಾರೀಚ ನನ್ನ ಧ್ವನಿಯಲ್ಲಿ ಕೂಗಿದ್ದನ್ನು ಕೇಳಿ ಅವರು ಆತಂಕಗೊಂಡಿರಬಹುದೇ? ರಾಕ್ಷಸರು ಅವರಿಗೇನಾದರೂ ಕೇಡು ಮಾಡಿರಬಹುದೇ? ನಾನು ಪರ್ಣಕುಟೀರದತ್ತ ಬೇಗನೆ ಹೊರಡಬೇಕು. ಈಗ ಯಾವ ರೂಪದಲ್ಲಿ ವಿಪತ್ತು ಎದುರಾಗುತ್ತದೋ ಏನೋ. ಆ ಮಾರೀಚ ಏನು ಮಾಡಿರುವನೋ ಏನೋ. ಮಹೇಂದ್ರ ಸದೃಶರಾದ ನನ್ನ ಪತಿ ಶ್ರೀರಾಮನನ್ನು ಮಾತ್ರ ಅನುಸರಿಸತಕ್ಕವಳು. ದರಿದ್ರನಂತೆ ನಾರು ಮಡಿಯುಟ್ಟು ವನಚಾರಿಯಾದ ಆ ರಾಮನಿಂದೇನಾಗಬೇಕು? ನನ್ನನ್ನು ಹಿಂಬಾಲಿಸು. ಶೂರನು ರಸಿಕನು ಆದ ರಾವಣನ ವಶಳಾಗು ಸುಂದರಿ. ಭ್ರಮೆ, ಬರೀ ಭ್ರಮೆ. ನರಿಯಂತಿರುವ ನೀನು ಸಿಂಹಿಣಿಯಂತಿರುವ ನನ್ನನ್ನು ಬಯಸುತ್ತಿರುವೆ. ಸೂರ್ಯನ ಪ್ರಭೆಗಳನ್ನು ಹೇಗೆ ಮುಟ್ಟಲು ಸಾಧ್ಯವಿಲ್ಲವೋ ನೀನು ಹಾಗೆ ನನ್ನನ್ನು ಮುಟ್ಟಲಾರೆ. ನಿನ್ನ ವ್ಯರ್ಥಾಲಾಪವನ್ನು ಬಿಡು. ನೀನು ಲಂಕೆಯಲ್ಲಿ ಏ ರಾವಣನ ಪಟ್ಟ ಮಹಿಷಿಯಾಗಿ ಬೆರೆಯಲೇಬೇಕು. ಮೂಢ! ರಾಘವನ ಪ್ರಿಯ ಪತ್ನಿಯಾದ ನನ್ನನ್ನು ಬಯಸಿ ನೀನು ನಿನ್ನ ಕಣ್ಣುಗಳನ್ನು ಮುಳ್ಳುಗಳಿಂದ ಚುಚ್ಚಿಕೊಳ್ಳುತ್ತಿರುವೆ. ಕತ್ತಿಯ ಅಲಗನ್ನು ನಾಲಿಗೆಯಿಂದ ನೆಕ್ಕುತ್ತಿರುವೆ. ಕೊರಳಿಗೆ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರವನ್ನು ದಾಟುವ ಮೂರ್ಖನಂತೆ ನೀನು ನನ್ನನ್ನು ಬಯಸುತ್ತಿರುವೆ. ಸುಂದರಿ, ಆ ರಾಮನ ಮೇಲಿನ ಕುರುಡು ಪ್ರೇಮದಿಂದ ನನ್ನ ಮಹಾಶಕ್ತಿಯನ್ನು ಅರಿಯದಿರುವೆ. ಮಹಾಶಕ್ತಿ? ಎಂತಹ ಮಹಾಶಕ್ತಿ? ಕಳ್ಳನಂತೆ ನನ್ನನ್ನು ಅಪಹರಿಸಲು ಬಂದಿರುವ ನಿನ್ನ ಮಹಾಶಕ್ತಿಯನ್ನು ಅಭಿನಂದಿಸಬೇಕೆ?
ನೀನೆಲ್ಲಿ? ನನ್ನ ರಾಮನೆಲ್ಲಿ? ಅಮೃತಕ್ಕೂ ನವಣಿಯ ಗಂಜಿಗೂ ಎಲ್ಲಿಂದ ಎಲ್ಲಿಯ ಹೋಲಿಕೆ? ಸಾಕು ಮಾಡು ಆ ನಿನ್ನ ರಾಮನ ಗುಣಗಾನವನ್ನು. ನನ್ನ ಪ್ರತಾಪವನ್ನು ಕೇಳು. 10 ತಲೆಗಳ ದಶಕಂಠನಾದ ನನಗೆ ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಹೆದರಿ ಗಾಢನೆ ನಡುಗುತ್ತಾರೆ. ಮೃತ್ಯುವಿಗೆ ಮೃತ್ಯುವಾಗಿರುವ ನಾನು ನಿನ್ನನ್ನು ಮೋಹಿಸಿರುವುದಕ್ಕೆ ನೀನು ಹೆಮ್ಮೆ ಪಡಬೇಕು ಸುಂದರಿ. ಇಷ್ಟು ದೂರ ಬಂದರು ರಾಮಚಂದ್ರನ ಸುಳಿವೇ ಇಲ್ಲವಲ್ಲ. ಆ ಮಾಯಾವಿ ರಾಕ್ಷಸ ನನ್ನ ಸಹೋದರನನ್ನು ಇನ್ನಷ್ಟು ದೂರ ಕರೆದುಕೊಂಡು ಹೋಗಿರಬಹುದು. ಸಹೋದರ ರಾಮಚಂದ್ರ, ನನ್ನೊಂದಿಗೆ ಬಾ. ಛೀ ನೀಚ, ದೂರ ಸೆರೆ. ಇಷ್ಟರಲ್ಲೇ ಲಕ್ಷ್ಮಣನೊಂದಿಗೆ ಬರುವ ನನ್ನ ಸ್ವಾಮಿ ನಿನ್ನ ನಿರ್ನಾಮ ಮಾಡುತ್ತಾರೆ. ಸ್ವಾಮಿ? ಇನ್ನೆಲ್ಲಿಯ ಸ್ವಾಮಿ? ಮಾಯಾ ಜಿಂಕೆಯಿಂದ ದಿಕ್ಕು ತಪ್ಪಿ ಅರಣ್ಯದಲ್ಲೆಲ್ಲೋ ಅಲೆದಾಡುತ್ತಿರುತ್ತಾನೆ. ಎಲೈ ಸುಂದರಿ, ಆ ನಿನ್ನ ರಾಮನು ಬಹಳ ದೂರ ಹೋಗಿರುತ್ತಾನೆ. ಅವನು ಇಲ್ಲಿಗೆ ಬಂದು ಸೇರುವಷ್ಟರಲ್ಲಿ ನಾವು ಇಲ್ಲಿರುವುದಿಲ್ಲ. ಅಗೋ ನೋಡು ನನ್ನ ಪುಷ್ಪಕ ವಿಮಾನ. ನಿನ್ನ ಯಾವ ಪ್ರಲೋಭನೆಗಳಿಗೂ ನಾನು ಒಳಗಾಗುವವಳಲ್ಲ. ಏ ಸುಂದರಿ, ಇದು ಅಂತಿಂತ ವಾಹನವಲ್ಲ. ಕ್ಷಣಾರ್ಧದಲ್ಲಿ ಆಕಾಶ ಮಾರ್ಗದಲ್ಲಿ ಎಲ್ಲೆಂದರಲ್ಲಿಗೆ ಕರೆದೊಯ್ಯುವುದು. ಅದರಲ್ಲಿ ಕುಳಿತು ನದಿ, ಸಾಗರ, ಆಕಾಶ ಹೀಗೆ ಮೋಡಗಳಲ್ಲೂ ನಾವು ಸಂಚರಿಸಬಹುದು. ಇದನ್ನು ನಾನು ನನ್ನ ಭುಜಬಲದ ಪರಾಕ್ರಮದಿಂದ ಕುಬೇರನಿಂದ ವಶಪಡಿಸಿಕೊಂಡಿದ್ದೇನೆ. ಇದರಲ್ಲಿ ಸಂಚಾರ ಮಾಡುವ ಭಾಗ್ಯ ನನಗೆ ಒದಗಿತಲ್ಲ ಎಂದು ನೀನು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಛೀ ದುಷ್ಟ! ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ರಾಮ ಕ್ಷೇಮವನರಿಯಲು ಶ್ರೀರಾಮ ಕ್ಷೇಮವನರಿಯಲು ಅನುಜ ಲಕ್ಷ್ಮಣ ನಡೆದನು. ಅನುಜ ಲಕ್ಷ್ಮಣ ನಡೆದನು. ಸೀತೆಯನ್ನು ಮಾತೆಯೆಂದು ತಿಳಿದ ಮೈದುನ ಲಕ್ಷ್ಮಣ. ಕುಲಸ್ತ್ರೀಯರು ತಮ್ಮ ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಾರೆ ವಿನಃ ನಿನ್ನಂತಹ ನೀಚನ ವೈಭವವನ್ನು ತೃಣಕ್ಕಿಂತ ಕಡೆಯಾಗೇ ಭಾವಿಸುತ್ತಾರೆ. ಕೆಲವೋ ರಾವಣ, ನನ್ನ ರಾಮನ ಶಕ್ತಿ ಸಾಮರ್ಥ್ಯಗಳ ಅರಿವಿಲ್ಲದೆ ಅವಿವೇಕದಿಂದ ವರ್ತಿಸುತ್ತಿರುವೆ. ನಿನ್ನ ಈ ಉದ್ದಟ ನಡವಳಿಕೆಗೆ ನನ್ನ ಪತಿ ತಕ್ಕ ಶಾಸ್ತಿಯನ್ನು ಮಾಡುತ್ತಾರೆ. ಸುಂದರಿ, ಯಾರಿಗೆ ಬೆದರಿಸುತ್ತಿರುವೆ? ನನಗೆ? ನಾನು ಯಾರ ಬೆದರಿಕೆಗೂ ಬಗ್ಗುವನಲ್ಲ. ನನ್ನ ಮುಖವನ್ನು, ಪ್ರಚಂಡ ರಾವಣನ ಮುಖವನ್ನು ನೋಡಿದೊಡನೆ
ಇಂದ್ರಾದಿ ದೇವತೆಗಳು ಗಡ್ಡ 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 ಗಡ್ಡನೆ ನಡುಗುತ್ತಾರೆ. ನಾನಿರುವಿಡೆ ಗಾಳಿಯು ತಂಪಾಗಿ ಬೀಸುತ್ತದೆ. ಸೂರ್ಯನು ತನ್ನ ತೀಕ್ಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ನದಿಗಳು ನಿಧಾನವಾಗಿ ಹರಿಯುತ್ತವೆ. ಏ ಸುಂದರಿ, ಇನ್ನು ನನಗೆ ಹೆಚ್ಚು ಸಮಯವಿಲ್ಲ. ಬಾ ನನ್ನೊಡನೆ. ಏ ಸುಂದರಿ, ನಿಲ್ಲು. ನನ್ನ ಸಹನೆಯನ್ನು ಪರೀಕ್ಷಿಸಬೇಡ. ಪುಷ್ಪಕ ವಿಮಾನವನ್ನು ಏರು. ಏ ದುಷ್ಟ, ದಾರಿ ಬಿಡು. ಇನ್ನೇನು ಬರುವ ನನ್ನ ಸ್ವಾಮಿ ನಿನ್ನ ವಂಚನೆಯ ಸಂಚನ್ನು ಧೂಳಿಪಟ ಮಾಡುತ್ತಾರೆ. ಆ ರಾಮನು ಬಂದರೆ ತಾನೆ. ಅವನು ಬರುವನೆಂಬ ಭ್ರಮೆ ಬೇಡ ನಿನಗೆ. ಅವನಿಗಾಗಿ ಏಕೆ ಹಂಬಲಿಸುವೆ? ರಾಜ್ಯ ಭ್ರಷ್ಟನಾದ ಅವನನ್ನು ಹಿಂಬಾಲಿಸಿ ನೀನು ಪಡೆದ ಸುಖವಾದರೂ ಏನು? ದಟ್ಟವಾದ ಈ ಅರಣ್ಯದಲ್ಲಿ ತಾಪಸಿ ಜೀವನ, ಪರ್ಣಕುಟಿಯಲ್ಲಿ ವಾಸ, ನಾರು ಮಡಿ, ಗೆಡ್ಡೆ ಗೆಣಸುಗಳ ಆಹಾರ. ನಿನ್ನಂತ ಸುಂದರಿಗೆ ಇದು ತಕ್ಕುದಲ್ಲ. ರಾಕ್ಷಸರ ರಾಜನಾದ ಲಂಕಾಧೀಶ್ವರ ರಾವಣ ನಿನ್ನನ್ನೇ ಅರಸಿ ಬಂದಿದ್ದಾನೆ. ಅದನ್ನು ನಿರಾಕರಿಸಬೇಡ. ಸುಮ್ಮನೆ ನನ್ನೊಡನೆ ನಡಿ. ಮೂಢ, ಸರ್ವಲೋಕದ ಜನರು ಪೂಜಿಸುವ ಆ ಕುಬೇರನ ಸೋದರನಾಗಿ ನೀನು ಇಂಥ ಪಾಪ ಕಾರ್ಯವನ್ನು ಮಾಡುತ್ತಿರುವೆಯಲ್ಲ. ಜಿತೇಂದ್ರಿಯನಲ್ಲದ ಕ್ರೂರಿಯಾದ ನಿನ್ನನ್ನು ರಾಜನಾಗಿ ಹೊಂದಿರುವ ಆ ರಾಕ್ಷಸ ಕುಲ ನಿನ್ನ ಕಾರಣದಿಂದಲೇ ನಾಶವಾಗುತ್ತದೆ. ಲೋಕಗಳೇ ಸರ್ವನಾಶವಾದರೂ ಏ ರಾವಣನು ನಾಶವಾಗುವುದಿಲ್ಲ. ಅಜೇಯನಾದ ಈ ಪ್ರಚಂಡ ರಾವಣನನ್ನು ನಾಶಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಿಯೋಗದ ದುಃಖಕ್ಕೆ ಎಣೆಯಿಲ್ಲವಂತೆ ವಿಧಿನೇದ ಬಲೆಯೋ ಅಸುರ ಭ್ರಮೆಯಲಿ ಬೆಂಕಿ ಹಿಡಿದನಂತೆ ಅಂತ್ಯಕ್ಕಿದು ಆರಂಭವು ಅಂತ್ಯಕ್ಕಿದು ಆರಂಭವು. ಅಯ್ಯೋ ಮೂರ್ಖ, ಇಂದ್ರನ ಪತ್ನಿ ಶಚಿದೇವಿಯನ್ನು ಅಪಹರಿಸಿ ಬದುಕಿದರೂ ಬದುಕಬಹುದು. ಆದರೆ ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಖಂಡಿತ ನೀನು ಬದುಕಿರಲಾರೆ. ಏ ಸುಂದರಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ಏ ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ. ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲೆದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ. ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ. ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು ಸ್ವಾಮಿ. ಸದ್ಯ ನೀನು ಕ್ಷೇಮವಾಗಿರುವೆಯಲ್ಲ. ನನ್ನ ಕ್ಷೇಮವಿರಲಿ ಲಕ್ಷ್ಮಣ. ಸೀತೆ ಕ್ಷೇಮದಿಂದಿರುವಳೆ. ನಾನು ಬರುವವರೆಗೂ ನೀನು ಅವಳನ್ನು ರಕ್ಷಿಸುತ್ತಾ ಅಲ್ಲೇ ಇರುವಂತೆ ಹೇಳಿದ್ದನಲ್ಲ. ನೀನು ಏಕೆ ಅವಳನ್ನು ಒಂಟಿಯಾಗಿ ಬಿಟ್ಟು ಬಂದೆ? ಬಿಟ್ಟು ಬರಬೇಕಾದಂತಹ ಅನಿವಾರ್ಯ ಸ್ಥಿತಿ ಒದಗಿತು ಸಹೋದರ. ಇಲ್ಲ ಲಕ್ಷ್ಮಣ, ನೀನು ಯಾವುದೇ ಕಾರಣಕ್ಕೂ ಅವಳನ್ನು ಒಂಟಿಯಾಗಿ ಬಿಟ್ಟು ಬರಬಾರದಾಗಿತ್ತು. ನೀನು ಹೀಗೆ ಒಬ್ಬನೇ ಬರುವುದನ್ನು ಕಂಡು ಅವಳ ಕ್ಷೇಮದ ಬಗ್ಗೆ ನನಗೆ ಆತಂಕವಾಗುತ್ತಿದೆ. ಹಾ ಲಕ್ಷ್ಮಣ, ಹಾ ಸೀತೆ ಎಂದು ನಿನ್ನ ಆರ್ತ ಧ್ವನಿಯನ್ನು ಕೇಳಿ ನೀನು ಅಪಾಯದಲ್ಲಿರುವೆ ಎಂದು ಹೆದರಿ ಅತ್ತಿಗೆ ನನ್ನನ್ನು ಬಲವಂತದಿಂದ ಇಲ್ಲಿಗೆ ಕಳಿಸಿದರು. ಲಕ್ಷ್ಮಣ, ಲಕ್ಷ್ಮಣ, ವಿವೇಕಿಯಾದ ನಿನಗೂ
ಅದು ನಿಜವೋ ಸುಳ್ಳು ಎಂದು ಅರಿವಾಗಲಿಲ್ಲವೇ? ಅದು ರಾಕ್ಷಸರ ಮಾಯೆ ಲಕ್ಷ್ಮಣ. ನನ್ನನ್ನು ಬಹಳ ದೂರ ಸೆಳೆದೊಯ್ದು ಆ ಮಾರೀಚ ನನ್ನ ಬಾಣಾಘಾತಕ್ಕೆ ಸಿಕ್ಕಿ ನನ್ನ ಧ್ವನಿಯಲ್ಲಿ ಕೂಗಿ ಮರಣ ಹೊಂದಿದ. ಸಹೋದರ, ನಾನು ಅತ್ತಿಗೆಗೆ ಬಹಳವಾಗಿ ಹೇಳಿದೆ, ಅದು ನಿನ್ನ ಧ್ವನಿಯಲ್ಲ, ರಾಕ್ಷಸರ ಮಾಯೆ ಎಂದು ಪರಿಪರಿಯಾಗಿ ವಿವರಿಸಿದೆ. ಆದರೂ ಅತ್ತಿಗೆ ನನ್ನ ಮಾತನ್ನು ಕೇಳದೆ ಹಠ ಹಿಡಿದರು. ಏಕೋ ನನ್ನ ಮನಸ್ಸು ಬಹಳ ತಳಮಳಿಸುತ್ತಿದೆ ಲಕ್ಷ್ಮಣ. ಒಂದು ಹೇಳಲಾರದ ಸಂಕಟ ನನ್ನ ಮನಸ್ಸನ್ನು ಬಾಧಿಸುತ್ತಿದೆ. ನನ್ನ ಎಡಗನ್ನು ಅದುರುತ್ತಿದೆ. ಯಾವುದೋ ಅಪಶಕನದ ಶಂಕೆ ಮೂಡುತ್ತಿದೆ. ಲಕ್ಷ್ಮಣ, ನಾವು ಬೇಗನೆ ನಮ್ಮ ಪರ್ಣಕುಟೀರಕ್ಕೆ ಹೋಗೋಣ. ಆಗಲಿ ಸಹೋದರ. ಸ್ವಾಮಿ, ಈ ದುರುಳ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನನ್ನನ್ನು ಕಾಪಾಡಿ. ಲಕ್ಷ್ಮಣ, ಸ್ವಾಮಿ, ಕಾಪಾಡಿ ನನ್ನನ್ನು. ನೀಚ, ಬಿಡು ನನ್ನನ್ನು. ಸ್ವಾಮಿ, ರಾಘವ, ನನ್ನ ಮೊರೆ ಕೇಳಿಸದೆ. ಧರ್ಮದ ಸಲುವಾಗಿ ಸುಖ ಭೋಗಗಳನ್ನೇ ತ್ಯಜಿಸಿದ ನೀವು ನಿಮ್ಮ ಧರ್ಮ ಪತ್ನಿಯನ್ನು ಈ ದುರುಳ ಅಧರ್ಮದಿಂದ ಅಪಹರಿಸುತ್ತಿರುವುದು ನಿಮಗೆ ಕಾಣುತ್ತಿಲ್ಲವೇ? ಕಾಣುತ್ತಿಲ್ಲವೇ? ಕಂಡರು ಆ ನಿನ್ನ ರಾಮ ಲಕ್ಷ್ಮಣರು ನಮ್ಮನ್ನು ಹಿಂಬಾಲಿಸಲಾರರು. ಏಕೆಂದರೆ ಅವರಿರುವುದು ಭೂಮಿಯಲ್ಲಿ, ನಾವಿರುವುದು ಆಕಾಶದಲ್ಲಿ. ಪಾಪಿ, ನೀಚಾದಿ ನೀಚ ನೀನು. ಕಾಲವಶನಾಗಿ ನೀನು ನಿನ್ನ ಮೃತ್ಯುವನ್ನು ನೀನೇ ಆಹ್ವಾನಿಸುತ್ತಿರುವೆ. ನಿನ್ನ ಈ ಕ್ರೂರ ಕರ್ಮದ ಫಲಿತಾಂಶವನ್ನು ಅರಿಯದೆ ಅನಾಗರಿಕನಂತೆ ಅಟ್ಟಹಾಸ ಮಾಡಬೇಡ. ನನ್ನ ರಾಮನಿಂದ ನಿನ್ನ ಮರಣಕ್ಕೆ ನೀನೇ ಮುನ್ನುಡಿಯನ್ನು ಬರೆದುಕೊಂಡಿರುವೆ. ಮರಣ, ನನಗೆ ಮರಣ. ಏ ದಶಕಂಠ ರಾವಣನಿಗೆ ಮರಣ. ಏ ಸುಂದರಿ, ಆ ಮರಣವೇ ಕರುಣೆಗಾಗಿ ನನ್ನ ಬಳಿ ಬಂದು ಅಂಗಲಾಚುವುದೆಂದು ನಾನು ನಿನಗೆ ಎಷ್ಟು ಬಾರಿ ತಿಳಿಸಿಲ್ಲ? ಸ್ವಾಮಿ, ಕೌಸಲಾನಂದನ ರಾಮಚಂದ್ರ ಒಂಟಿಯಾಗಿದ್ದ ನನ್ನನ್ನು ಈ ರಾಕ್ಷಸ ಧಾಮ ಅಪಹರಿಸಿ ಒಯ್ಯುತ್ತಿದ್ದಾನೆ. ನೋಡಿ ಸ್ವಾಮಿ, ಕಾಪಾಡಿ, ಕಾಪಾಡಿ ಸ್ವಾಮಿ, ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಸ್ವಾಮಿ. ಅಯ್ಯೋ, ಇದೇನಿದು? ಶ್ರೀರಾಮಚಂದ್ರ ಧರ್ಮಪತ್ನಿ ಪರಮ ಪಾವನಳಾದ ಸೀತಾದೇವಿಯನ್ನು ದುಷ್ಟರಾವಣ ಹೊತ್ತೊಯ್ಯುತ್ತಿರುವನಲ್ಲ. ಇದು ಹೇಗೆ ಸಾಧ್ಯ? ರಾಮ ಲಕ್ಷ್ಮಣರು ಎಲ್ಲಿ ಹೋದರು? ಅವರು ಎಲ್ಲಿದ್ದಾರೆ? ನಿಲ್ಲು ರಾವಣ, ನಿಲ್ಲು! ನೀನು ಯಾರನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಂಬುದು ತಿಳಿದಿದೆಯೇ? ಈಕೆ ಪುರುಷೋತ್ತಮನಾದ ಶ್ರೀರಾಮನ ಧರ್ಮಪತ್ನಿ. ಏ ಪಕ್ಷಿರಾಜ, ಈಕೆ ಯಾರೆಂದು ತಿಳಿದೆ ಆಕೆಯನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಏ ತ್ರಿಲೋಕ ಸುಂದರಿಯನ್ನು ಲಂಕೆಗೆ ಕರೆದೊಯ್ದು ನನ್ನ ಪಟ್ಟ ಮಹಿಷಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಮಹಾತ್ಮ ಪಕ್ಷಿರಾಜ ಜಟಾಯು, ಈ ದುಷ್ಟ ರಾವಣ ವಿಪ್ರನ ವೇಷದಲ್ಲಿ ಬಂದು ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನೀವಾದರೂ ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಜಟಾಯು. ದಶರಥ ಮಹಾರಾಜರ ಮಿತ್ರರಾದ ನೀವು ನನಗೆ ಪಿತೃ ಸಮಾನ. ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಹೆದರಬೇಡ ಸೀತಾದೇವಿ, ಈ ದುಷ್ಟನನ್ನು ನಾನು ತಡೆಯುತ್ತೇನೆ. ಎಲ್ಲವೋ ರಾವಣ ರಾಜನಾದವನು ಧರ್ಮವನ್ನು ಪಾಲಿಸಬೇಕು. ಅದನ್ನು ಬಿಟ್ಟು ಪರರ ಪತ್ನಿಯನ್ನು ಅಪಹರಿಸುವ ಅಧರ್ಮದ ಕಾರ್ಯವನ್ನು ಮಾಡಬಾರದು. ಎಲೈ ಪಕ್ಷಿರಾಜ, ನಾನು ನಿನ್ನ ಧರ್ಮ ಬೋಧನೆಯನ್ನು ಕೇಳುವ ಸ್ಥಿತಿಯಲ್ಲೂ ಇಲ್ಲ, ಅಷ್ಟು ನನ್ನಲ್ಲಿ ವ್ಯವಧಾನವೂ ಇಲ್ಲ. ನನ್ನ ದಾರಿಯನ್ನು ಬಿಟ್ಟು ತೊಲಗು. ಬೇಡ ಲಂಕೇಶ್ವರ, ಬೇಡ. ಪರರ ಪತ್ನಿಯನ್ನು ಬಯಸುವ ಈ ನೀಚ ಬುದ್ಧಿಯನ್ನು ಬಿಟ್ಟು ಬಿಡು. ಧೀರನಾದವನಿಗೆ ಇದು ಶೋಭಿಸುವುದಿಲ್ಲ.
ಸತ್ಪುರುಷರಾದವರು ಧರ್ಮವನ್ನು ಮೀರಿದ ಅರ್ಥವನ್ನಾಗಲಿ ಕಾಮವನ್ನಾಗಲಿ ಬಯಸುವುದಿಲ್ಲ. ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿ ಕುಲಕಳಂಕದ ಇಂಥ ಕಾರ್ಯವನ್ನು ಮಾಡಬೇಡ. ಎಲ್ಲವ ಪಕ್ಷಿರಾಜ, ನಿನ್ನಿಂದ ಧರ್ಮ ಕರ್ಮಗಳ ಪಾಠಗಳನ್ನು ನಾನು ಕಲಿಯಬೇಕಾಗಿಲ್ಲ. ನನ್ನದು ಅಧರ್ಮವೋ? ರಾಮ ಲಕ್ಷ್ಮಣರು ನನ್ನ ಸೋದರಿಯ ಕಿವಿ ಮೂಗಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದು ಧರ್ಮವೋ? ಅದಕ್ಕೆ ಪ್ರತೀಕಾರವಾಗಿಯೇ ಏ ಸೀತಾಪಹರಣ. ನಾನು ನಂಬುವುದಿಲ್ಲ. ಹಾಗೇನಾದರೂ ಆಗಿದ್ದರೆ ಅದಕ್ಕೆ ಪ್ರಬಲವಾದ ಕಾರಣವೇ ಇರಬೇಕು. ನಿನ್ನ ಸೋದರಿ ಅಂತ ಘನವಾದ ಅಪರಾಧವನ್ನೇ ಮಾಡಿರಬೇಕು. ಅಪರಾಧವಿಲ್ಲದೆ ರಾಮಚಂದ್ರ ಅಂತ ಶಿಕ್ಷೆ ಕೊಡುವುದು ಸಾಧ್ಯವೇ ಇಲ್ಲ ಎಂದು ಯೋಚಿಸಬಾರದೆ? ನಿನ್ನಂತಹ ಎಕ್ಕಶ್ಚಿತ್ ಪಕ್ಷಿಗೆ ಸಾಕ್ಷಿಯನ್ನು ತಂದು ನಿಲ್ಲಿಸಬೇಕೆ? ಅದರ ಅಗತ್ಯವಿಲ್ಲ ರಾಮಣ್ಣ. ಅಂದು ಅಲ್ಲಿ ಏನು ನಡೆದಿದೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಆ ನಿನ್ನ ಸೋದರಿ ಸೀತಾದೇವಿಯನ್ನು ಕೊಲ್ಲಬೇಕೆಂದು ಮುಂದಾದಾಗಲಲ್ಲವೇ ಅವಳ ಕಿವಿಮೂಗನ್ನು ಕುಯ್ದದ್ದು. ಅವಳ ದುರ್ಬೋಧನೆಯನ್ನು ಕೇಳಿ ಬಂದ ಕರದೂಷಣರನ್ನು ಕೊಂದದ್ದು ಕ್ಷತ್ರಿಯ ಧರ್ಮವೇ ಹೊರತು ಬೇರೆಯಲ್ಲ. ಮುದಿ ಪಕ್ಷಿಯೇ, ನಾನು ಮಾಡುತ್ತಿರುವುದು ರಾಕ್ಷಸ ಧರ್ಮ. ನನ್ನ ಸೋದರಿಗಾದ ಅವಮಾನಕ್ಕೆ ನನಗೆ ತೋಚಿದಂತೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ಅಡ್ಡಿ ಬರಲು ನೀನ್ಯಾರು? ಮೊದಲು ನನ್ನ ದಾರಿಯನ್ನು ಬಿಟ್ಟು ತೊಲಗು. ಲಕ್ಷ್ಮಣ, ನಮ್ಮ ಪರ್ಣಕುಟೀರ ಕಾಣಿಸುತ್ತಿದೆ, ಆದರೆ ಸೀತೆ ಕಾಣಿಸುತ್ತಿಲ್ಲ. ಅವಳು ಇದ್ದಿದ್ದರೆ ಕುಟೀರದ ಬಾಗಿಲಲ್ಲಿ ನಮಗಾಗಿ ಕಾಯುತ್ತಾ ಕುಳಿತಿರಬೇಕಾಗಿತ್ತಲ್ಲವೇ? ಹೌದು ಸಹೋದರ, ಅತ್ತಿಗೆ ಕಾಣುತ್ತಿಲ್ಲ. ಕುಟೀರದಿಂದ ಹೊರಗಡೆ ಬರಬಾರದೆಂದು ನಾನು ಒಂದು ಗೆರೆ ಎಳೆದಿದ್ದೆ. ಯಾವುದೇ ಕಾರಣಕ್ಕೂ ಆ ರೇಖೆಯನ್ನು ದಾಟಬಾರದೆಂದು ಹೇಳಿದ್ದೆ. ಆದರೂ ಅತ್ತಿಗೆ ಕಾಣುತ್ತಿಲ್ಲವೆಂದರೆ ಲಕ್ಷ್ಮಣ, ಸೀತೆ ಇಲ್ಲದೆ ನಾನು ಒಂದು ಮುಹೂರ್ತ ಕಾಲವಾದರೂ ಜೀವಿಸಲು ಬಯಸುವುದಿಲ್ಲ. ಸುಖ ದುಃಖಗಳಲ್ಲಿ ನನ್ನ ಸಹಧರ್ಮಚಾರಿಣಿಯಾದ ಅವಳು ಎಲ್ಲಿಗೆ ಹೋದಳು ಲಕ್ಷ್ಮಣ? ಸೀತೆ ಇಲ್ಲದೆ ದೇವಲೋಕದ ಒಡೆತನವು ನಾನು ಬಯಸುವುದಿಲ್ಲ ಲಕ್ಷ್ಮಣ. ಲಕ್ಷ್ಮಣ, ಪ್ರಿಯ ಸೋದರ, ಸೀತೆ ಜೀವಂತವಾಗಿರುತ್ತಾಳೆ ತಾನೆ? ಅವಳಿಗೆ ಯಾವ ಆಪತ್ತು ಸಂಭವಿಸಿರುವುದಿಲ್ಲ ತಾನೆ? ಲಕ್ಷ್ಮಣ, ನಾನು ನನ್ನ ಸೀತೆಯನ್ನು ಮತ್ತೆ ನೋಡುತ್ತೇನೆ ತಾನೆ? ಸಹೋದರ, ಸಮಾಧಾನ ಮಾಡಿಕೊ. ಅತ್ತಿಗೆ ಕುಟೀರದ ಒಳಗಡೆ ಇರಬಹುದು, ನೋಡಿ ಬರೋಣ. ಏಕೋ ನನ್ನ ಮನಸ್ಸು ಅಧೀರವಾಗುತ್ತಿದೆ. ಸಲ್ಲದ ಆಲೋಚನೆಗಳು ಬರುತ್ತಿವೆ. ಸೀತೆ ಜೀವಂತವಾಗಿದ್ದರೆ ಮಾತ್ರ ನಾನು ಈ ಕುಟೀರವನ್ನು ಪ್ರವೇಶಿಸುತ್ತೇನೆ. ಅವಳು ಮರಣಿಸಿದ್ದರೆ ನಾನು ಇಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ಲಕ್ಷ್ಮಣ, ಹೇಳು, ಸೀತೆ ಜೀವಂತವಾಗಿರುವಳೋ ಇಲ್ಲವೋ ಎಂದು ನೀನೇ ಹೇಳು ಲಕ್ಷ್ಮಣ, ನೀನೇ ಹೇಳು. ಸಹೋದರ, ಶಾಂತನಾಗು. ವಿನಾಕಾರಣ ಕೆಟ್ಟದ್ದನ್ನು ಏಕೆ ಯೋಚಿಸುತ್ತಿರುವೆ? ಲಕ್ಷ್ಮಣ, ನೀನು ಅಜಾಗರೂಕನಾಗಿದ್ದ ಸಮಯದಲ್ಲಿ ಸೀತೆಗೆ ರಾಕ್ಷಸರಿಂದ ಯಾವ ಆಪತ್ತು ಒದಗಿ ಬರಲಿಲ್ಲ ತಾನೆ? ಆ ದುಷ್ಟ ರಾಕ್ಷಸರು ಅವಳನ್ನು ತಿಂದು ಹಾಕಲಿಲ್ಲ ತಾನೆ? ಇಲ್ಲ ಸಹೋದರ, ಹಾಗೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನಾದರೂ ಆಗಿದ್ದರೆ ನಾನು ಸೀತೆಯ ವಿರಹದಿಂದ ಸತ್ತು ಹೋಗುತ್ತೇನೆ ಲಕ್ಷ್ಮಣ. ನೀನೊಬ್ಬನೇ ಅಯೋಧ್ಯೆಗೆ ಹಿಂದಿರುಗಿ ಹೋಗಬೇಕಾಗುತ್ತದೆ. ಬೇಡ ರಾವಣ, ನಿನ್ನ ಹಠ ದಿಟವಾಗಲು ನಿನಗೇ ಕೇಡನುಂಟು ಮಾಡುತ್ತದೆ. ಕೂಡಲೇ ಸೀತಾದೇವಿಯನ್ನು ಬಿಟ್ಟು ಲಂಕೆಯನ್ನು ಸೇರಿಕೊ.
ಇಂದ್ರನ ವಜ್ರಾಯುಧವು ವೃತಾಸುರನನ್ನು ದಹಿಸಿದಂತೆ ಅಗ್ನಿರೂಪನಾದ ಶ್ರೀರಾಮನ ನೋಟವೇ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಎಲ್ಲವೋ ಉತ್ತರ ಪಕ್ಷಿಯೇ, ಎಲ್ಲಿಂದ ತೊಲಗುತ್ತೀಯೋ ಅಥವಾ ನನ್ನ ಕೋಪಾಗ್ನಿಗೆ ಆಹುತಿಯಾಗುತ್ತೀಯೋ. ಕೆಲವು ರಾವಣ, ಪಕ್ಷಿ ರಾಜ್ಯದ ಪಾಲಕನಾದ ನನಗೆ 60,000 ವರ್ಷಗಳಾಗಿವೆ. ಸಾಕಷ್ಟು ವೃದ್ಧನಾಗಿದ್ದೇನೆ ಎಂಬುದು ನಿಜ. ನೀನು ಶಕ್ತಿಯುತನಾಗಿರುವೆ, ಆಯುಧಗಳಿವೆ. ಆದರೂ ನೀನು ನನ್ನನ್ನು ದಾಟಿ ಸೀತಾದೇವಿಯನ್ನು ಕೊಂಡೊಯ್ಯಲಾರೆ. ನನ್ನ ಪ್ರತಾಪವನ್ನು ನೋಡು. ಸಹೋದರ, ಅತ್ತಿಗೆ ಕುಟೀರದ ಒಳಗಾಗಲಿ ಹೊರಗಾಗಲಿ ಎಲ್ಲೂ ಕಾಣುತ್ತಿಲ್ಲ. ಅವರು ನಾನು ಹಾಕಿದ ರೇಖೆಯನ್ನು ದಾಟಿರುವುದಂತೂ ಸತ್ಯ. ಇಲ್ಲವಾದರೆ ಯಾವ ಹಸರನ್ನು ಅದನ್ನು ದಾಟಲು ಸಾಧ್ಯವಿರಲಿಲ್ಲ. ರಾಕ್ಷಸರು ನಯವಂಚಕರು ಲಕ್ಷ್ಮಣ, ಕಾಮರೂಪಿಗಳು. ಮುಗ್ಧೆಯಾದ ಸೀತೆ ನೀನು ಹಾಕಿದ ರೇಖೆಯನ್ನು ದಾಟುವಂತೆ ಅವರು ಮೋಸಗೊಳಿಸಿರಬಹುದಲ್ಲವೇ? ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ಮೋಸಗೊಳಿಸಿದವರಿಗೆ ಅದು ಕಷ್ಟವೇ ಲಕ್ಷ್ಮಣ. ಕಪಟಿಯಾದ ದುರಾತ್ಮನಾದ ಮಾರೀಚ ನನ್ನ ಧ್ವನಿಯಲ್ಲಿ ಕೂಗಿದ್ದನ್ನು ಕೇಳಿ ನಿಮ್ಮಿಬ್ಬರಿಗೆ ಭಯವಾಗಿರುತ್ತದೆ. ಅದು ರಾಕ್ಷಸ ಮಾಯೆ ಎಂದು ನೀನು ನಂಬಿರಬಹುದು ಲಕ್ಷ್ಮಣ. ಆದರೆ ಸೀತೆಗೆ ಅದು ನಂಬಿಕೆ ಬಂದಿರುವುದಿಲ್ಲ. ಭಯ ವಿಪರೀತವಾಗಿ ಅವಳು ನಿನ್ನನ್ನು ನನ್ನ ಸಹಾಯಕ್ಕೆ ಹೋಗುವಂತೆ ಬಲವಂತಪಡಿಸಿರುತ್ತಾಳೆ. ಹೌದು ಸಹೋದರ, ನಿನ್ನ ಮಾತು ನಿಜ. ನಾನು ಎಷ್ಟು ಹೇಳಿದರೂ ಅತ್ತಿಗೆಗೆ ನಂಬಿಕೆ ಬರಲಿಲ್ಲ. ಆದರೆ ನೀನು ತಪ್ಪು ಮಾಡಿದೆ ಲಕ್ಷ್ಮಣ. ಸೀತೆ ಒಬ್ಬಳನ್ನೇ ಬಿಟ್ಟು ಬಂದು ನೀನು ಮಹಾ ತಪ್ಪು ಮಾಡಿದೆ. ಖರ ದೂಷಣರ ವಧೆಯಿಂದ ಕೆರಳಿದ ರಾಕ್ಷಸರು ಸಂಚು ಮಾಡಿ ನಮ್ಮನ್ನು ದೂರ ಮಾಡಿ ಸೀತೆಯನ್ನು ಅಪಹರಿಸಿರಬಹುದು. ಅವಳನ್ನು ಕೊಂದು ಹಾಕಿದ್ದರೆ ಏನು ಗತಿ? ಸಹೋದರ, ಬೇಡ, ಅಂತ ಕೆಟ್ಟ ಯೋಚನೆ ಮಾಡಬೇಡ.
ಲಕ್ಷ್ಮಣ, ನೀನು ಸೀತೆಗೆ ರಕ್ಷಕನಾಗಿರುತ್ತೀಯಾ ಎಂಬ ವಿಶ್ವಾಸದಿಂದಲೇ ನಾನು ಅವಳನ್ನು ಬಿಟ್ಟು ಹೋದೆ. ನೀನು ಒಬ್ಬನೇ ನನ್ನ ಹುಡುಕಿಕೊಂಡು ಬಂದಾಗಲೇ ಯಾವುದೋ ಒಂದು ಅನಾಹುತ ಸಂಭವಿಸಿರಬಹುದು ಎಂಬ ಸಂದೇಹ ಉಂಟಾಯಿತು. ನನ್ನ ಮನಸ್ಸು ಯಾವುದೋ ಒಂದು ಅನಿಷ್ಟದ ಸೂಚನೆಯಿಂದ ಕಳವಳಿಸತೊಡಗಿತು. ಸಹೋದರ, ನಾನು ಸ್ವ ಇಚ್ಛೆಯಿಂದ ಅತ್ತಿಗೆಯನ್ನು ಬಿಟ್ಟು ಬರಲಿಲ್ಲ. ಆದರೆ ಅವರ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಲಾರದೆ ಅವರನ್ನು ಬಿಟ್ಟು ಬರಲೇಬೇಕಾಯಿತು. ಆ ರಾಕ್ಷಸನ ಬಾಯಿಂದ ನಿನ್ನ ಧ್ವನಿಯಲ್ಲಿ ಆ ಅರ್ಥ ಸ್ವರವನ್ನು ಕೇಳಿದ ಅತ್ತಿಗೆ ಹೆದರಿಬಿಟ್ಟರು. ದುಃಖದಿಂದ ಆವೇಶಭರಿತರಾಗಿ ನಿನ್ನ ಸಹಾಯಕ್ಕೆ ಹೋಗುವಂತೆ ಮತ್ತೆ ಮತ್ತೆ ಒತ್ತಾಯಿಸಿದರು. ನಾನು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ಇದನ್ನೆಲ್ಲ ನಂತರ ಮಾತಾಡೋಣ. ನಾನು ಹೋಗಿ ಖಡ್ಗವನ್ನು ತರುತ್ತೇನೆ. ಈಗ ನಾವು ಸುತ್ತಮುತ್ತಲೂ ಎಲ್ಲ ಅರಣ್ಯ ಪ್ರದೇಶವನ್ನು ಹುಡುಕಬೇಕು. ಆಗಲಿ ಸಹೋದರ, ಹಾಗೆಯೇ ಮಾಡೋಣ. ಲಕ್ಷ್ಮಣ, ನಡೆ. ಸೀತೆ, ನೀನು ಹೆದರಬೇಡ. ನಾನು ನಿನ್ನನ್ನು ಸುರಕ್ಷಿತವಾಗಿ ರಾಮ ಲಕ್ಷ್ಮಣರಿಗೆ ಒಪ್ಪಿಸುತ್ತೇನೆ.